ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇದು ನನ್ನ ಮೊದಲನೇ ವಿಡಿಯೋ. ಈಗ ನಾನು ಈ ಚಾನಲ್ನಲ್ಲಿ ವಿಶೇಷವಾದ ಅಡುಗೆಗಳನ್ನು, ಚಟ್ನಿಗಳನ್ನು ಎಲ್ಲ ಮಾಡಿ ತೋರಿಸ್ತೇನೆ. ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಬಹುದು. ಇಂದು ನಾನು ಈ ರುಚಿಕರ ಎಂಬ ಚಾನಲ್ನಲ್ಲಿ ಮೊದಲನೆಯ ವಿಡಿಯೋದಲ್ಲಿ ವಿಶೇಷವಾದ ಚಟ್ನಿ ಪುಡಿಯನ್ನು ಮಾಡುತ್ತಿದ್ದೇನೆ. ನೋಡಿ ಹೇಗಿರುತ್ತೆ. ಇದನ್ನು ಕೂಡ ಅನ್ನಕ್ಕೆ ಬಳಸಬಹುದು, ಚಪಾತಿಗೆ, ರೊಟ್ಟಿಗೆ, ಇದನ್ನು ಎಲ್ಲಕ್ಕೂ ಬಳಸಬಹುದಾಗಿದೆ ಮತ್ತು ಬಹಳ ಸಿಂಪಲ್ ಆಗಿದೆ. ತಾವು ಕೂಡ ಮಾಡಬಹುದು. ಬಹಳ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಆದ್ದರಿಂದ ಇದು ಹೇಗೆ ಮಾಡಬೇಕೆಂದು, ಏನೇನು ಪದಾರ್ಥಗಳು ಬೇಕೆಂದು ಈಗ ನಾನು ತಿಳಿಸ್ಕೊಡುತ್ತೇನೆ. ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಬೇಕಂತ ವಿನಂತಿ. ಈ ಚಟ್ನಿ ಪುಡಿಗೆ ಮುಖ್ಯವಾಗಿ ಬೇಕಾದ ಪದಾರ್ಥಗಳು ಖಾರದ ಪುಡಿ ಅಂದರೆ ಮಿರ್ಚಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊಂಚ ಎಣ್ಣೆ ಅಂದರೆ ರಿಫೈನ್ಡ್ ಎಣ್ಣೆ ಬೇಕಾಗುತ್ತೆ ಕೊಂಚ. ಮತ್ತು ಇದರಲ್ಲಿ ನಾನು ಮೂರು ಪದಾರ್ಥಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಇಂಗು, ಇನ್ನೊಂದು ಅರಿಶಿಣ ಪುಡಿ ಕೊಂಚ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇನ್ನೊಂದು ಪದಾರ್ಥ ಬೇಕಾಗುತ್ತೆ. ಇದು ಪುಟಾಣಿ ಅಂತ ಕರೀತಾರೆ ನಮ್ಮ ಕಡೆ. ಇದು ಕೂಡ ತಕ್ಕ ಮಟ್ಟಿಗೆ. ಈಗ ಒಂದೊಂದು ಪದಾರ್ಥಗಳನ್ನು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ತೇನೆ. ಮೊದಲನೇದಾಗಿ ಚೆನ್ನಾಗಿ ಸಣ್ಣ ಮಾಡಿದಂತಹ ಒಣ ಕೊಬ್ಬರಿ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ಸಣ್ಣದಾಗಿರಬೇಕು ಈ ಒಣ ಕೊಬ್ಬರಿ, ಅಂದರೆ ಚೆನ್ನಾಗಿ ಇದನ್ನು ಕಲಿಸ್ಬೋದು, ಮಿಕ್ಸ್ ಮಾಡಬೇಕಾಗತ್ತೆ. ಮೊದಲಾಗಿ ಇದು ಹಾಕಿದ್ದೇನೆ. ನೋಡಿ, ಇಷ್ಟು ಸಣ್ಣದಾಗಿದ್ದರೆ ಚೆನ್ನಾಗಿ ಬರುತ್ತೆ. ಈಗ ಎರಡನೇದಾಗಿ ಇದಕ್ಕೆ ಸ್ವಲ್ಪ ಈ ರಿಫೈನ್ಡ್ ಆಯಿಲ್ ಹಾಕ್ತಾ ಇದ್ದೇನೆ, 2 ಚಮಚ. ಅದಾದ ಮೇಲೆ ಮೂರನೇ ಪದಾರ್ಥ ಅಂದರೆ ಸ್ವಲ್ಪ ಮಟ್ಟಿಗೆ ಮಿರ್ಚಿ ಪೌಡ್ರ್ ಹಾಕ್ತಾ ಇದ್ದೇನೆ. ಇದಾದ ಮೇಲೆ ಒಂದು 2 ಚಮಚ, 2ರಿಂದ 3 ಚಮಚ ಮಿರ್ಚಿ ಹಾಕ್ತಾ ಇದ್ದೇನೆ. ತಕ್ಕಷ್ಟು ಹಾಕಬೇಕು, ಜಾಸ್ತಿ ಹಾಕಿದ್ರೆ ಖಾರವಾಗಿಬಿಡುತ್ತೆ. ಯಾರ ಯೋಗ್ಯತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 3 ಚಮಚ ಹಾಕ್ತಾ ಇದ್ದೇನೆ. ಈಗ ಇದಾದ ಮೇಲೆ ಇದಕ್ಕೆ ಮತ್ತೆ ಅರಿಶಿಣ ಪುಡಿ, ಇಂಗು ಮತ್ತು ಜೀರಿಗೆ ಸ್ವಲ್ಪ ಮಟ್ಟಿಗೆ ಹಾಕ್ತಾ ಇದ್ದೇನೆ. ಇವನ್ ಮೂರನ್ನು ಸೇರಿಸಿ ಹಾಕಿದ್ರೆ ರುಚಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಕೊನೆಯದಾಗಿ ಇದಕ್ಕೆ ಪುಟಾಣಿ, ನಮ್ಮ ಕಡೆ ಪುಟಾಣಿ ಅಂತ ಕರೀತಾರೆ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. 1-2 ಬೌಲು, ಬಟ್ಲು ಅಂತ ಕರೀತಾರೆ. ಪುಟಾಣಿ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟೆಲ್ಲ ಹಾಕಿ ಇದಿಷ್ಟು ಹಾಕ್ಬಿಡುತ್ತೇನೆ. ಇದನ್ನು ಹಾಕಿ ಈಗ ಮಿಕ್ಸರ್ಗಲ್ಲಿ ಹಾಕಿದ್ದೇನೆ. ಈಗ ಮಿಕ್ಸಿಯಲ್ಲಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ತೇನೆ. ಗ್ರೈಂಡ್ ಮಾಡಿದ್ಮೇಲೆ ಮತ್ತೆ ತೋರಿಸ್ತೇನೆ. ಈಗ ಪುಡಿ ತೆಗೆದು ತೋರಿಸ್ತೇನೆ ಹೇಗಾಗಿದೆ ಅಂತ. ಚೆನ್ನಾಗಿ ಬಂದಿದೆ.
ಹೋಗಿ ನೋಡಿ.